पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नमतां कामधेनवे, नमतां कामधेनवे। ನಮಸ್ತೆ ಸ್ನೇಹಿತರೆ, ಹೇಗಿದ್ರಿ? ಎಲ್ಲರೂ ಆರಾಮಿರ್ತೀರಿ ಅಂತ ಅನ್ಕೋತೀನಿ. ತುಂಬ ಜನರು ನನ್ನ ವಿಡಿಯೋನ ಮಿಸ್ ಮಾಡ್ಕೊಂಡಿರ್ತೀರಿ, ಅದು ಗೊತ್ತಾಯಿತು. ನನಗೆ ಭಾಳನೇ ಒಂದು ಖುಷಿನೇ ಆಯಿತು, ಒಳನೂ ಬಂತು. ನಾನು ಕೂಡ ನಿಮ್ಮೆಲ್ಲರನ್ನೂ ಭಾಳ ಮಿಸ್ ಮಾಡ್ಕೊಂಡಿದ್ದೀನಿ. ಬರ್ರಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಭಾಳ ದಿನ ಆದ್ಮೇಲೆ ವಿಡಿಯೋ ಶುರು ಮಾಡಕತ್ತಿದ್ದೆ. ಸೊ ಯಾಕೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆ ನಾನು ಸ್ಟಾಪ್ ಮಾಡಿದ್ದೆ ಎಲ್ಲನೂ ಹೇಳ್ತೀನಿ. ಅದಕ್ಕಿಂತ ಮುಂಚೆಕ ಸಾಯಂಕಾಲ ಆಗೈತಿ. ಇವಾಗ ಜಸ್ಟ್ ದೇವ್ರ ಮುಂದೆ ದೀಪ ಹಚ್ಚೀನಿ. ಸೊ ಗುರುವಾರ ರಾಯರ ಒಂದು ಪೂಜೆ ಮಾಡ್ತೀನಿ, ನಿಮಗೂ ಗೊತ್ತು. ಸೊ ಹಾಗಾಗಿ ಜಸ್ಟ್ ಈಗ ಮತ್ತು ಸಾಯಂಕಾಲದ ದೀಪ ಅದನ್ನೆಲ್ಲ ಹಚ್ಚಿ ಉದ್ಬತ್ತಿ ಅದನ್ನೆಲ್ಲ ಬೆಳಗಿ ಈಗ ಚಹಾ ಮಾಡ್ಕೊಂಡಿದ್ವಿ. ಸ್ವಲ್ಪ ಕಡಕ್ಕಾಗಿ ಚಹಾ ಕುಡಿದ್ರಾಯ್ತು ಅಂತೇಳಿ. ಸೊ ಇವತ್ತು ಸ್ವಲ್ಪ ಫ್ರೆಶ್ ಅಂತೇಳಿ ಫೀಲ್ ಅಂತ ಅನ್ಸಕತ್ತದ್ರಿ. ಹಾಗಾಗಿ ವಿಡಿಯೋ ಮಾಡ್ಕೊಂಡ್ರಾಯ್ತು, ನಿಮ್ಮೆಲ್ಲರಿಗೂ ಕೂಡ ಮತ್ತೆ ಭೇಟಿ ಆದ್ರಾಯ್ತು ಅಂತೇಳಿ ಹಾಕೊಂಡು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ಕಡೆ ಹಾಲನ್ನು ಕೂಡ ಕಾಯಕ್ಕಿಟ್ಟಿನಿ. ಕೆನಿ ಬಂದಿತ್ತು, ಹೀಗಾಗಿ ಒಂಚೂರು ಚಹಾ ಹಾಕೊಂಡಿನಿ, ಒಂದು ಸ್ವಲ್ಪ ಡಬ್ಬಿ ಒಳಗೆ ಹಾಕಿಟ್ಟಿನಿ, ತುಪ್ಪ ಮಾಡಿದ್ರೆ ಆಯಿತು ಅಂತೇಳಿ. ಸೊ ಇವಾಗ ಹಾಲು ಕಾಯ್ತಾವು. ನಾನೀಗ ಚಹಾ ಕುಡಿದು ನಿಮ್ಮ ಜೊತೆ ಸಿಗ್ತೀನಿ. ಫ್ರೆಂಡ್ಸ, ಮೊದಲನೇದಾಗಿ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಇವಾಗ ಖುಷಿ ಅಂತ ಅನ್ಸಕತ್ತೈತಿ. ಸುಮಾರು ದಿನಗಳೇನೆ ಆದರೂ ವಿಡಿಯೋ ಮಾಡಿರಲಿಲ್ಲ. ಇವತ್ತು ಏನೋ ಒಂಥರ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಕತ್ತೀನೇನೋ ಅನ್ನೋ ಫೀಲಿಂಗ್ ಅಂತ ಅನ್ಸಕತ್ತದ. ಯಾಕೆ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದ್ರೆ ನಿಮಗೆ ಗೊತ್ತು, ಹೇಳಿದ್ದೆ ನಾನು ವಿಡಿಯೋದಾಗೂ ಒಂದು 2-3 ಸರಿ ಟ್ರೈಪಾಡ್ದಿಂದ ಮೊಬೈಲ್ ಬಿದ್ದಿತ್ತು. ಅದು ಟ್ರೈಪಾಡ್ ನದ್ದು ಸ್ವಲ್ಪ ಲೂಸ್ ಆಗಿತ್ತು, ಅದ್ರಾಗ ಅಡ್ಜಸ್ಟ್ ಮಾಡ್ತಿದ್ದೆ. ಯಾಕಂದ್ರೆ ಅದು ಕೂಡ ನನಗೆ ಗಿಫ್ಟಾಗಿ ಬಂದಿದ್ದು. ಟ್ರೈಪಾಡ ಈ ಮೊಬೈಲ್ ಗಿಫ್ಟಾಗಿನೇ ಬಂದಿದ್ದು ಯೂಟ್ಯೂಬ್ಗೋಸ್ಕರ ಅಂತೇಳಿ. ನಾನಾಗಲಿ ಯಜಮಾನ್ರಾದ್ರೆ ಜಾಸ್ತಿ ಇನ್ವೆಸ್ಟ್ ನಾವು ಮಾಡಿಲ್ಲ, ನಿಜ ಹೇಳ್ಬೇಕಪ್ಪ ಅಂತಂದ್ರೆ. ಸೊ ಅದು ನಮ್ಮ ಪುಣ್ಯ ನೋಡ್ರಿ. ನಮ್ಗದು ಒಂದು ಇದು ಯೂಟ್ಯೂಬ್ ಮಾಡೋಕ್ಕಂತೂ ತನ್ನ ಉಣ್ಣೋ ಸಾಧ್ಯ ಆಗೈತಂದ್ರೆ ಅದು ನನಗೆ ಯೂಟ್ಯೂಬ್ ಫ್ಯಾಮಿಲಿ, ನಮ್ಗೆ ಸಿಸ್ಟರ್ ಅಂತ ನಾನು ಭಾಳ ಸರಿ ಹೇಳ್ಕೊತಾ ಬಂದೀನಿ. ಸೊ ಅದೇನು ಅಲ್ಲಿದ್ದಾಗೂ ಸಾಕಷ್ಟು ಸರಿ ಬಿದ್ದೈತಿ. ಒಂದು 2-3 ಸರಿ ಅಂತೂ ನೀವು ಡೈರೆಕ್ಟ್ ವಿಡಿಯೋದಾಗೇ ನೋಡಿರ್ಬೋದು. ಸ್ನ್ಯಾಕ್ಸ್ ಅಲ್ಲಿ ಹಚ್ಚುವಾಗ, ಇಲ್ಲ ಅಲ್ಲಿ ಕಟ್ಟಿಗೆ ಹಚ್ಚಿ ಕಟ್ಟಿಗೆಯಿಂದ ಅಡುಗೆ ಮಾಡ್ತಿದ್ದೆ ನೋಡ್ರಿ ಒಲಿಮೆಯಾಗ. ಅವಾಗೂ ಒಂದು 2-3 ಸರಿ ಬಿದ್ದಿರ್ತದ. ಅದು ಅಲ್ಲಿ ಹೆಂಗಂತಂದ್ರೆ ಹಿಂಗೆ ಪುಟ್ಟದ ಬೀಳ್ತಿತ್ತು ಮೊಬೈಲ. ಸೊ ಅದನ್ನೆಲ್ಲ ಸಿಮೆಂಟಿಂದ ಇತ್ತಲ್ಲ, ಸ್ವಲ್ಪ ಒಂದೇ ಲೆವೆಲಿಗೆ ಇರಲಿಲ್ಲ. ಅದು ನನಗೇನೋ ಜಾಸ್ತಿ ಮೊಬೈಲಿಗೆ ಎಫೆಕ್ಟ್ ಆಗಿರಲಿಲ್ಲ. ಸೊ ಇಲ್ಲಿ ಬಂದ್ಮ್ಯಾಗ ಬಿದ್ದದ ನೋಡ್ರಿ. ಅದೇನು ಇದನ್ನೆಲ್ಲ ಅದಲ್ಲ ಹಿಂಗೆ ಸ್ಟೇಟ್ ಅದಿದು ಈ ಸ್ಕ್ರೀನ್ ತಳಗೆ ಬಿದ್ದುಬಿಟ್ಟೆನ, ಅದಕ್ಕೆ ಜಾಸ್ತಿ ಪೆಟ್ ಅದಂಗಾಗೈತಿ. ಹಾಗಾಗಿ ಒಂದಿನ ಸುಮ್ಮನೆ ತಾನೇ ಬಂದು ಚಲೋ ಆದಂಗೆ ಆಗೋದು, ಇಲ್ಲ ಒಂಥರ ಬ್ಲರ್ ಸೈಡಿಗೆ ಬರೋದಾಗ ಆಗೋದು, ಬ್ರೈಟ್ ಆಗೋದು ಬಂದಾಗೋದು, ಈ ಥರ ಎಲ್ಲ ಆಗಕತ್ತಿತ್ತು. ಯಾವ ಫೋನ್ ಕಾಲ್ಸ್ ಬಂದ್ರೆ ಸರಿಯಾಗಿ ಕೇಳಕತ್ತದನಿ ಎಲ್ಲ. ಆಮೇಲೆ ಸ್ವಿಚ್ ಆಫ್ ಆಗಿತ್ತು, ಚಾರ್ಜಿಂಗ್ ಇರಲಿಲ್ಲ ಅಂತೇಳಿ ಚಾರ್ಜಿಂಗ್ ಹಾಕಿದೆ. ಅದಾದ್ಮೇಲೆ ಅದು ಓಪನೇ ಆಗಲಿಲ್ಲ. ಯಪ್ಪ ಇದೇನಾಯಿತು ಅಂತ ಹೇಳಿ 1-2 ದಿನ ಗಪ್ ಕೂತೆ. ಯಾಕೋ ನನಗೂ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿತ್ತು. ಮೆಂಟಲಿ ಮತ್ತು ಫಿಸಿಕಲಿನೂ ನನಗೆ ಸ್ವಲ್ಪ ವೀಕ್ ಆದಂಗೆ ಆಗಿದೆ. ಲಾಸ್ಟ್ ವಿಡಿಯೋದಾಗ ನೋಡಿರ್ಬೋದು ನೀವು. ಸೊ ಕಿವಿದೊಂದು ಪ್ರಾಬ್ಲಮ್ ಹೇಳ್ಕೊಂಡಿದ್ದೆ ನಿಮ್ಮ ಹತ್ರ. ಅದೆಲ್ಲನೂ ಕೂಡ ಎಲ್ಲನೂ ಜಾಸ್ತಿನೇ ಎಫರ್ಟ್ ಆದಂಗೆ ಆಗಿತ್ತು. ಬಾಕಿ
ಚಾಲು ಮಾಡೀನಿ ಈಗ. ಶುಭಂ ಬಂದನ್ರಿ. ಸೊ ಏನಂದ್ರೆ ಎಲ್ಲ ಒಂಥರ ಸ್ಟ್ರೆಸ್ ಅಂದ್ರೆ ಸ್ಟ್ರೆಸ್ ಅದಂಗೆ ಆಗಿತ್ತು ಫ್ರೆಂಡ್ಸ. ಸೊ ಹಾಗಾಗಿ ಹೋಲ್ಬಿಡು ಒಂದು 2 ದಿನ ಆದರೆ ಹೋಗಿದ್ರೆ ಆಯ್ತಂತ ಕೇಸಿ ಅನ್ಕೊಂಡೆ. ಅದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಹೋಗಿ ತೋರ್ಸ್ಕೊಂಬಂದ್ರು 7,500 ಮ್ಯಾಗಿಂದು ಏನಂತಾರೆ ಬಂದ ತೆಳಗ ಅದಕ್ಕೆ ಏನಂತಾರ ಏನೋ ಹೊಡೆದಿತ್ತಲ್ಲ ಮೊಬೈಲ್ಗೆ, ಅದಕ್ಕೆ ಏನಂತಾರ ಡಿಸ್ಪ್ಲೇ ಹೇಳಕ್ಕೂ ಬರಂತ ನಮ್ಮ ಪಟ್ಕನ ನಾ ಕಾಚ ಅಂತ ಅನ್ಬೇಕು. ಕಾಜು ಡಿಸ್ಪ್ಲೇ ಹೋಗಿತ್ತು. ಅದು ಒರಿಜಿನಲ್ ಈ ಕಂಪನಿದು ಒರಿಜಿನಲ್ ಹಾಕ್ಬೇಕಂದ್ರೆ 7,500 8,000 ಮ್ಯಾಗ ಆಗ್ತದೆ ಅಂತ ಹೇಳಿದ್ರಂತ. ಮತ್ತು ಅಷ್ಟು ಅಮೌಂಟ್ ಹಾಕೋದ ನಂಗೆ ಅನ್ಸಿತ್ತು ನನಗೂ. ಸೊ ಹಾಗಾಗಿ ಇರಲಿ, ನನಗೂ ಯಾಕೋ ಸ್ವಲ್ಪ ಮನಸ್ಸಿಗೂ ಸಮಾಧಾನ ಇಲ್ಲ, ಮಾಡೋಕ್ಕೂ ಇದೂ ಇಲ್ಲ. ಹೆಂಗೂ ಈ ಥರ ಆಗೈತಿ. ಯಜಮಾನ್ರ ಮೇಲೆ ಸಿಕ್ಕಿ ಬಂದಿನ್ರಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಮ್ಯಾಗ ಗೋರಿಲೆ ಗ್ಲಾಸ್ ಏನಿತ್ತಲ್ಲ ಅದು ಅಕಸ್ಮಾತ್ ಬಂದು ಕೊಡ್ರಿ ಇಲ್ಲಿಕ್ಕೆ, ಅದು ಹಿಂದಿನ ಸೈಡ್ದು ತೋರಿಸಿದೆ ನಿಮ್ಗೆ, ಅದೆಲ್ಲ ಸಿಗದಂಗೆ ಆಗಿತ್ತು. ಮೊಬೈಲ್ ತೊಗೊಂಡಾಗ ಏನು ಹೆಂಗಿತ್ತು ಹಂಗೆ ಆಗೈತೆ. ಅದ್ರ ಮ್ಯಾಗ ಏನು ಕವರ್ ಆಗಲಿ ಏನಾಗಲಿ ಏನು ಚಿಂತೆ ಮಾಡಿರಲಿಲ್ಲ. ಭಾಳ ಸಿಟ್ಟಿಗೆ ಬಂದೆ. ನಿಮ್ಗೆ ಬರೀ ಇನ್ಕಮ್ ಬೇಕು ಮೊಬೈಲಿಂದ, ಮಾಡೋಕ್ಕೂ ಇಲ್ಲ ಸಪೋರ್ಟ್. ಮತ್ತು ಸ್ವಲ್ಪ ಕಾತರ ಹಾಕ್ಸಂಬರ್ರಿ ಅಂತಂದ್ರೆ ಇಲ್ಲ, ಗಂಡ್ಮಗನಂಗೆ ನಾನೇ ಹೋಗ್ಬೇಕನ್ನೋ ನಿಮಗೇನು ಜವಾಬ್ದಾರಿ ಇಲ್ಲ ಅಂತ ಇಷ್ಟು ಸಿಕ್ಕಾಪಟ್ಟೆ ಸ್ಟ್ರೆಸ್, ಒಂದು ಫಿಸಿಕಲಿ ಒಂದು ಪೇನ, ಇದೆಲ್ಲನೂ ಕೂಡಿ ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಸಿಟ್ಟಿಗೆ ಬಂದು ಅಂತ ಹೇಳ್ಬೋದು. ಈಗ ಮಾಡೋದೇ ಇಲ್ಲ, ನನ್ನ ವಿಡಿಯೋ ಅದು ಬಂದು ಬಿದ್ದೈತಿ. ರಿಪೇರಿ ಮಾಡಿಸೋದು ಬೇಡ, ವಿಡಿಯೋ ಮಾಡೋದು ಬೇಡ, ನಿಮಗೆ ಬರೀ ಇನ್ಕಮಿಂಗ್ ಬೇಕು, ಅದು ಖರ್ಚು ಬೇಡ, ಕಷ್ಟ ಬೇಡ, ಎಲ್ಲ ಎಷ್ಟು ಬಡ್ದಾಡಬೇಕು. ನನಗೆ ಬೇಕಾಗಿದೆ. ನಂದು ನಿಜ ಹೇಳ್ತೀನಿ, ಬಿಟ್ಟೇ ಬಿಡಬೇಕಿದು. ಎಷ್ಟು ಸರಿ ನಾನು ಎಷ್ಟು ಕಷ್ಟಪಡ್ತೀನಿ, ಅದಕ್ಕೆ ಅವ್ರು ವ್ಯಾಲ್ಯೂನೇ ಗೊತ್ತಿಲ್ಲ. ಈ ಸಂಸಾರಕ್ಕೆ ಎಷ್ಟು ಬಡ್ದಾಡ್ಬೇಕಪ್ಪ ನಾನಂತ್ರೂ. ಅದಕ್ಕೆ ಏನು ಒಂಥರ ಅವರು ಅದಕ್ಕೆ ಅಂದರೆ ಇನ್ಕಮ್ ಬೇಕು ಅಂತ ಹಂಗಂತಂದ್ರೆ ಮತ್ತೆ ಬೇರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಈ ಸಂಸಾರಕ್ಕೆ ಅದರಿಂದ ಆಧಾರ ಆಗತ್ತೈತೆ ಅಂತಂದ್ರೆ ಅವ್ರಿಗೂ ಅದ್ರ ಮೇಲೆ ರೆಸ್ಪೆಕ್ಟ್ ಇರಬೇಕು. ಅದಕ್ಕೂ ಏನು ಅವ್ರಿಗೆ ಏನಾದರೂ ಟೆಕ್ನಿಕಲಿ ಗೊತ್ತಿಲ್ಲ ಅಂದ್ರೂ ಬಿಡೋದಾಗೋರು ಸ್ವಲ್ಪ ನೋಡ್ತೀರಿ ಹೆಂಗೆ ಮಾಡ್ತಿರ್ತಾರೆ ಏನು ಅಂತೇಳಿ. ಹಿಂಗೆಲ್ಲ ಆಗಿ ಬಿಟ್ಟರೆ ಆಯ್ತು ಹೋಗ್ಲಕ್ಕ ಕಡೆ ಅಂತೇಳಿ ಗಪ್ಪ ಅದೇ. ಅದಾದ್ಮೇಲೆ ಜೀವ ಸಮಾಧಾನ ಇಲ್ರಿ. ಯಾಕಂದ್ರೆ ಮುನ್ನ ಬರುವಂಥ ಒಂದು ತನ್ನ ಹುಟ್ಟಕತ್ತಿತ್ತಂದ್ರೆ ನಾನಾಗಿ ಯಾಕಂದ್ರೆ ನಾನು ಅವಾಯ್ಡ್ ಮಾಡಲ ನನಗಾಗಿತ್ತು. ಆಮೇಲೆ ಮೈದಿನ ದೇವರು ಮತ್ತು ಸರ್ ಅವ್ರ ಹಸ್ಬೆಂಡ್ ಫೋನ್ ಮಾಡಿದ್ರು, ಸರೂ ಮಾತಾಡಿದ್ರು. ರಾತ್ರಿ 11:30 ಪೌಣೆ 12 ತನಕ ಮಾತಾಡಿದ್ರಿ ಅವರು. ನೀವೆಲ್ಲರೂ ನಾನು ವಿಡಿಯೋ ಹಾಕದೇ ಇರೋದಕ್ಕೆ ಸರಿಗೆ ಹೋಗಿನೂ ಕೂಡ ಕೇಳ್ತಾ ಇದ್ರಿ ಕಮೆಂಟ್ನೊಳಗೆ. ನನಗೆ ಆಕಿನ ವಿಡಿಯೋನೂ ನೋಡೋಕ್ಕಾಗಿರಲಿಲ್ಲ. ಯಜಮಾನ್ರು ಲಘುಟ್ ಹೋಗ್ತಿದ್ರು, ಬೆಳಗ್ಗೆ ಮಧ್ಯಾಹ್ನ ಗಡಿಬಿಡಿ ಒಳಗೆ ಊಟಕ್ಕೆ ಬರ್ತಿದ್ರು. ಹಂಗೆ ಪಿಲ್ಲು ತೊಗೊಂಡ್ಬಿಡೋ ಮೊಬೈಲು ಯಜಮಾನ್ರದ್ದು. ಆ ರಾತ್ರಿ ಬರೋರು ಅಷ್ಟೊತ್ತಿಗೆ ಊಟ ಗೀಟ ಎಲ್ಲ ಮಾಡೋದು. ಮತ್ತು ಅವಾಗ ಒಂದು ಸ್ವಲ್ಪ ಮೊಬೈಲ್ TV ಕನೆಕ್ಟ್ ಮಾಡೋರು, ಚಾರ್ಜ್ ಒಂದು ಖಾಲಿಯಾಗಿರುತ್ತಿತ್ತು, ಚಾರ್ಜಿಂಗ್ ಹಾಕೋರು. ನನಗೂ ಅವ್ರು ವಿಡಿಯೋ ನೋಡೋಕ್ಕಾಗಿರಲಿಲ್ಲ. ಯಜಮಾನ್ರು ಹೆಂಗಲ್ಲ 10:30 11 ಗಂಟೆಗೆ ಬರ್ತಾರೆ ಅನ್ನೋದು ಗೊತ್ತಿತ್ತು. ಅವಾಗ ಅವರಿಬ್ಬರು ಫೋನ್ ಮಾಡಿ ಮಾತಾಡಿದ್ರು. ಇಲ್ಲ ಭಾಳ ಜನ ಕೇಳೋಕತ್ತಾರ ಏನಾಗೈತೆ ಅಂತ. ಅಕ್ಕಿಗೂ ಗೊತ್ತಿರಲಿಲ್ಲ. ಎಲ್ಲ ಒಮ್ಮೆ ಸ್ವಿಚ್ ಆಫ್ ಆಗಿಬಿಡ್ತು. ನಂಬರ್ಗಳನ್ನು ಕೂಡ ಜಾಸ್ತಿ ಮೊದಲಿನ ಥರ ನೆನಪಿಟ್ಕೊಳಕ್ಕೂ ಆಗಲ್ಲ. ಹಂಗಾಗಿ ಹೋದ್ರೆ ಹೋಲಕ್ಕೂ ಒಂಥರ ಕಿರಿಕಿರಿದಂಗೆ ಆಗ್ಬಿಟ್ಟಿತ್ತು. ಯಾರಿಗೂ ಕಾಂಟ್ಯಾಕ್ಟ್ ಇಲ್ಲ, ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನಂದ್ರೆ ಏನಿಲ್ಲ ಅಂತ ಎಲ್ಲನೂ ಬಂದಾಗ್ಬಿಡ್ತು. ಆ ಥರ ಆದಂಗೆ ಆಗಿಬಿಡ್ತು. ಮತ್ತು ಆಮೇಲೆ ಹೋಗಿ ರಿಪೇರಿ ಮಾಡಿಸ್ಕೊಂಡು ಬಂದರು ಯಜಮಾನ್ರು. ಮತ್ತು ಡೂಪ್ಲಿಕೇಟ್ 2,000 2,500 ಈ ಥರ ಎಲ್ಲ ಇತ್ತು ಅಂತ. ಇದು ಹಾಕ್ಬೇಕಂದ್ರೆ ಇಷ್ಟು ಅಮೌಂಟ್ ಬೇಕೇ ಅಂತಂದ್ರು. ಮತ್ತು ಹಂಗೆ ಮಾಡಿ ಹೋಗಿ 3,500 ಆಯ್ತು ರೀ. ಅದಕ್ಕೆ ಹೋಗಿ ಹಾಕ್ಕೊಂಡು ಬಂದೀನಿ. ಬಂದು ಕೇಸಿ ಇವಾಗ ಅದು ಒಂದು 2-3 ದಿನ ರಬ್ಬರ್ ಸುತ್ತಿರ್ತಾರೆ. ಅದು ಮುಂದೆಲ್ಲ ಹೋಗ್ಬಿಟ್ಟಿತ್ತಲ್ಲ. ಏನನ್ನಲ್ಲ ಮಮ್ಮ ಏನಕ್ಕ ನನಗೆ ಏನೋ ತಲೆ ಉಳ್ಯಾಕತ್ತಿಲ್ರಿ ಫ್ರೆಂಡ್ಸ್. ಹಾಗಾಗಿ ಅದು ಮತ್ತು ರಬ್ಬರ್ ಸುತ್ತಿದ್ರಿ ಒಂದಿನ ಹಂಗೆ ಇರಲಕ್ಕ ಅಂತಂದ್ರು. ಅದು ಸಟ್ ಆಗ್ಬೇಕಲ್ಲ, ಇಲ್ಲಿಗೆ ಜಾಯಿಂಟ್ ಬಿಟ್ಕೊಳೋ ಚಾನ್ಸ್ ಇರುತ್ತಂತ. ಒಂದಿನ ಹೇಳೋದಂದ್ರೆ ನಾ 3 ದಿನ ರಬ್ಬರೇ ಉಚ್ಚಿದ್ರಿ, ಹಂಗೆ ಮೊಬೈಲ್ದಾಗ ಹಂಗೆ ಇಟ್ಟಿದ್ದೆ. ಮತ್ತು ಅದ್ರ ಹಿಂದಿನ ಕ್ಯಾಪನ್ನು ತೊಗೊಂಡು ಬಂದಿದ್ದೆ ತೊಗೊಂಬರುವಾಗ. ಅದು ಹಿಂದಿಂದ ಕವರ್ ರೀ. ಮತ್ತು ಈಗ ಅದು ಗೋರಿಲೆ ಗ್ಲಾಸ್ ಹಾಕಿಸ್ಬೇಕು. ಮೊನ್ನೆನೇ ಆಗೈತೆ ಆಲ್ರೆಡಿ 3-4 ದಿನ ಆಯಿತು ಮೊಬೈಲ್ ರಿಪೇರಿ ಆಗಿ. ಅಂದ್ರೆ ಈಗ ಮತ್ತೆ ವಿಡಿಯೋಸ್ ಮಾಡಬೇಕು ಏನೊಮ್ಮೆ ಹೇಳಕ್ಕೆ ಬರಲ್ಲ, ಬೀಳ್ತಾವೆ ಹೇಳ್ತಾವೆ. ಈಗ ಅದು ಒಂದು ಮ್ಯಾಗಿಂದ ಅಷ್ಟೇ ಐತ್ರಿ. ಈಗ ಮನೆ ರೊಕ್ಕ ಕೊಟ್ಟು ಹಾಕ್ಸ್ಕೊಂಬಂದಿದ್ದು. ಗೋರಿಲೆ ಗ್ಲಾಸ್ ಇದ್ದರೆ ಸ್ವಲ್ಪ ಮೊಬೈಲ್ ಸೇಫ್ಟಿ. ಅದು ಹಂಗತ್ತೆ ಇದ್ದಲ್ಲೇ ಇದಿಷ್ಟು ನಾವು ಎಷ್ಟು ಸರಿ ಬಿದ್ದದ ಕುಟ್ಟೋದು. ಇದು ಒಮ್ಮೆ ಹಿಂಗೆ ಟಪ್ಪನಾಗ ಬಿದ್ದದ ನೋಡ್ರಿ, ಹಾಗಾಗಿ ಅದಕ್ಕೆ ಪ್ರಾಬ್ಲಮ್ ಆಯಿತು. ಸೊ ಏನೋ ಒಂದು ಟೈಮ್ ನೋಡ್ರಿ, ನನಗೇನು ಅನ್ಸುತ್ತೆ, ಏನೋ ಒಂದು ದೊಡ್ಡದಾಗಿ ಆಗೋ ಸಮಸ್ಯೆ ಮೊಬೈಲ್ ಮ್ಯಾಗ ಆಸೆ ಹೋಯ್ತಪ್ಪ ಅನ್ನಂಗೆ ನನಗೆ ಆಯಿತು. ಅದನ್ನು ಕೂಡ ಮಾಡ್ಸ್ಕೊಂಬಂದೀನಿ. ಒಂದು ಸ್ವಲ್ಪ ದಿನ ನನಗೂ
ಸ್ವಲ್ಪ ರೆಸ್ಟ್ ಥರ ಮಾಡಿ ಅಂತ ಹೇಳ್ಬೋದು. ಕೆಲವು ಸಂದರ್ಭ ರೆಸ್ಟ್ ಅಂತ ಅನ್ಕೋಬಹುದು, ಆದ್ರೆ ರೆಸ್ಟ್ ಇರಲಿಲ್ಲ. ಆ ಕೆಲಸ ಮಾಡು, ಈಗ ಟೈಮೇ ಹೋಗ್ತಿರ್ಲಿಲ್ಲ ರೀ ಫ್ರೆಂಡ್ಸ. ಏನಾದರೂ ಇದ್ದೇ ಇರೋ ಕೆಲಸ ತೆಗಿ, ಮಾಡಿದ್ದೆ ಮಾಡು, ಒಂಥರ ವಿಚಾರ ಮಾಡು, ಒಂಥರ ಎಲ್ಲನೇ ರೆಸ್ಟೂ ಇಲ್ಲ, ಈ ಕಡೆ ಕೆಲಸನೂ ಇಲ್ಲ, ಈ ಕಡೆ ಇನ್ಕಮು ಇಲ್ಲ, ನಿಮ್ಮೆಲ್ಲರ ಸಂಪರ್ಕನೂ ಇಲ್ಲ. ಎಲ್ಲನೇ ಒಂಥರ ನರಕದ ನರಕ 15 ದಿನದಾಗ ರೀ. ನರಕ ನಮಗೂ ಆಯಿತು, ಗೊತ್ತಿಲ್ಲ. ಏನೋ ಒಂದು ದೊಡ್ಡದಾಗ ಆಗೋದು, ಸಣ್ಣದಾಗಿ ಈ ಥರ ಆಗಿರ್ಬೋದು ಅಂತೇಳಿ ಅನ್ಕೋತೀನಿ. ಎಲ್ಲನೂ ಖುಷಿಯಾಗಿರ್ಬೇಕು ಜೀವನದೊಳಗೆ. ಅನ್ಕೊಂಡಿದ್ದೆ ಆಗ್ಬೇಕಂದ್ರೆ ನಮ್ಗೆ ಆಗಂಗಿಲ್ಲ. ಮೊಬೈಲ್ ಕೆಟ್ಟಿರೋ ಕಾರಣದಿಂದಾಗಿ ನಾನು ವಿಡಿಯೋ ಮಾಡೋಕ್ಕೂ ಸಾಧ್ಯ ಆಗಲಿಲ್ಲ. ಮಾಡ್ಸೋಂಬಂದು ದಿವಸ ಆದರೂ ಕಮ್ಯುನಿಟಿ ಪೋಸ್ಟ್ ಅಂದ್ರೆ ಹಾಕಬೇಕಾಗಿತ್ತು, ಅದು ನಮ್ಮ ತಲೆಗೆ ಬರಲಿಲ್ಲ. ಒಂದು ರಾಘವೇಂದ್ರ ಸ್ವಾಮಿದು ಶಾರ್ಟ್ಸ್ ವಿಡಿಯೋ ಹಾಕಿದ್ದೆ, ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ. ಭಾಳ ಜನ ನೋಡಿಲ್ಲ, ಸ್ವಲ್ಪ ಓಡೈತದು. ತಂಗಿನೂ ಹೆಂಗೂ ವಿಡಿಯೋ ಮಾಡಿ ಹಾಕಂತ ಹೇಳಿದ್ದೆ ನಾನು. ಇಲ್ಲ ಮತ್ತು ಭಾಳ ಜನ ಕೇಳ್ತಿರ್ತಾರ, ಗೊತ್ತಾಗಂಗಿಲ್ಲ. ಹಿಂಗಾಗೈತೆ ಅಂತ ಹೇಳವ, ನಂಗೆ ನಿಮ್ಮೆಲ್ಲರಿಗೂ ನಂಗೆ ಬೆಲೆನೂ ಕೊಡ್ಬೇಕು ನೋಡ್ರಿ. ಅವರಿಗೆ ಫೋನ್ ಮಾಡಿರಿ, ಆ ತಂಗಿಗೂ ನಂಬರ್ ಇದ್ದರೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಕೇಳಿರಿ. ಭಾಳ ಜನ ಕಮೆಂಟ್ ಹಾಕಿರಿ, ನನ್ನ ಮೊಬೈಲ್ದಾಗೂ ಕಮೆಂಟ್ ಹಾಕಿರಿ. ನಾನು ಇವಾಗೆಲ್ಲ ನೋಡಿದೆ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇವತ್ತು ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ನೋಡ್ರಿ. ಒಂಥರ ಯಾಕೋ ಎಲ್ಲ ಒಂಥರ ಮಾಡಿ ದನೋ ಅಂತಾರೆ ನೋಡ್ರಿ. ಮೆಂಟಲಿ ಈ ಥರ ದನ ಬಂದಂಗೆ ಆಗೈತಿ. ಅದ್ರೊಳಗೆ ಈಗ ಯಾಕೋ ಸ್ವಲ್ಪ ಮುದ್ದಾಮ ಯಾರೋ ಬೆನ್ ಹತ್ತಾರೆ ನೋಡ್ರಿ, ನೆಗೆಟಿವ್ ಕಮೆಂಟ್ ಮಾಡೋಕೆ. ನಾನು ಇಮಿಡಿಯೇಟ್ಲಿ ಅದನ್ನು ಹೈಡ್ ಮಾಡಿಬಿಡ್ತೀನಿ. ಬಟ್ ಆದ್ರೂ ಎಲ್ಲೋ ಒಮ್ಮೆ ಆನ್ಸರಿ ಆದ್ರೆ ಇದು ಹೈಡ್ ಮಾಡ್ಬೋದು. ಯಾಕೋ ಮನಸ್ಸನ್ನು ಭಾಳ ಸೆನ್ಸಿಟಿವ್ ಆಗಿಬಿಟ್ಟೈತಿ. ಯಾರಾದ್ರೂ ಏನಾದ್ರು ಅಂತಾರಂದ್ರೂ ಒಪ್ಕೊಳಕ್ಕೆ ತಯಾರಾಗಲ್ಲ ಇದಕ್ಕೆ ಮನಸ್ಸು. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ನೋಡಿ ಫ್ರೆಂಡ್ಸ. ಯಾರೆಲ್ಲ ಬೇಜಾರು ಮಾಡ್ಕೊಂಡಿರಿ, ಖಂಡಿತ ಸಾರಿ. ನನಗೂ ಸಾಕಷ್ಟು ಬೇಜಾರನ್ನ ಆಗೈತಿ, ಇಲ್ಲ ನಂಗಿಲ್ಲ. ಇರ್ತವ್ರು ಏನಾದರೂ ಸ್ವಲ್ಪ ಸಮಸ್ಯೆಗಳು ಎಲ್ಲರಿಗೂ ಅಂತವೆ, ನಮಗೇನು ಸ್ಪೆಷಲ್ ಅಂತ. ಆದ್ರೆ ಪದೇ ಕೆಲವು ಸಲ ಒಳ್ಳೆ ರಿಟರ್ನ್ ಅದು ಆಗಿರ್ತಿರ್ತಲ್ಲ, ಬೇಜಾರನ್ನಂಗೆ ಆಗ್ತೈತಿ. ಸೊ ತುಂಬ ಜನರು ಕಾಲ್ಸ್ ಮಾಡಿದ್ರಿ, ಮೆಸೇಜ್ ಹಾಕಿದ್ರಿ, ಫೋನ್ ರಿಪೇರಿ ಮಾಡ್ಕೊಂಡು ಆದ್ಮ್ಯಾಗ ಒಂದು ಭಯ ಏನಿತ್ತು, ಮೊಬೈಲ್ ಸಾಫ್ಟ್ವೇರ್ ಹೊಡಿಬೇಕಾಗ್ತದ್ರಿ, ನೋಡಮ್ಮ ಏನಾಗೈತೆ ಅಂತ ಹೇಳ್ತೇನೆ ಅಂದಿದ್ರು ಅವರು. ಯಜಮಾನ್ರು ಬಂದು ಅದೇ ಥರ ಹೇಳಿದ್ರು. ನನಗೆ ಪಾಸ್ವರ್ಡ್ ನೆನಪಿರ್ಲಿಲ್ಲ 2 ಚಾನಲ್ದು. ಸಲೂನ್ ಚಾನಲ್ಲು ಇದ್ರೊಳಗೆ ಇತ್ತು, ನಾನು ಹ್ಯಾಂಡಲ್ ಮಾಡ್ತಿದ್ದೆ. ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಇತ್ತು, ಏನಾದರೂ ಹೊಸ ಟ್ಯಾಬ್ಲೆಟ್ ಬರೋ ನಾನೇ ಇಲ್ಲೇ ನೋಡ್ಕೊತಿದ್ದೆ. ಈಗ ಅವ್ರ ಚಾನಲ್ ಅವ್ರ ಮೊಬೈಲಾಗಿತ್ತು. ನಾನೇನು ಮಾಡಲಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂತೂ. ಲಾಸ್ಟ್ ಟೈಮು ಮೊಬೈಲ್ದು ಪಾಸ್ವರ್ಡ್ ಬರ್ತಿದ್ದೆ. ಈ ಮೊಬೈಲಿಗೆ ಅದನ್ನು ಚೇಂಜ್ ಮಾಡುವಾಗ ಅದನ್ನ ಹಾಕಿ ಓಪನ್ ಮಾಡ್ಕೊಂಡಿದ್ದೆ. ಸೊ ಫುಲ್ ಸಾಫ್ಟ್ವೇರ್ ಹೊಡೆದ್ರೆ ಪಾಸ್ವರ್ಡು ಅದು ಏನು ಮಾಡಬೇಕಪ್ಪ ಅನ್ನೋಂಗೂ ಆಗ್ಬಿಟ್ಟಿತ್ತು. ಬಟ್ ನಶೀಬ್ಕ ಆ ಥರ ಏನೂ ಆಗಿಲ್ಲ. ಮೊಬೈಲ್ದು ಎಲ್ಲ ಏನೇನು ನಂಬರ್ಗಳು, ಕೆಲವು ನಂಬರ್ಗಳು ಕಾರ್ಡಿನಾಗ ಸೈಟಿನಾಗ ಸೇವ್ ಮಾಡಿರ್ತಾರೆ ನೋಡ್ರಿ, ಆ ಥರದ್ದು 1-2 ನಂಬರ್ ಮಿಸ್ ಆಗಿದ್ದಾವೆ. ಸೊ ಭಾಳ ಜನ ಕಾಲ್ ಮಾಡಿರಿ, ನಂಗೆ ರಿಸೀವ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಜನರದ್ದು ಮಾಡಿದೆ. ಮೊಬೈಲ್ ಚಾಲು ಆಗಿರ್ತಾನೆ ಇಮಿಡಿಯೇಟ್ಲಿ ಎಲ್ಲ ಮೆಸೇಜ್ ನೋಡಿದೆ, ಆನ್ಲೈನ್ ಕಾಣಿಸ್ಯದ, ಮತ್ತು ಎಲ್ಲರೂ ಕಾಲ್ ಮಾಡಿರಿ. ನನಗೆಲ್ಲರ ಫೋನು ಎತ್ತಿ ನನಗೆ ರೆಸ್ಪಾನ್ಸ್ ಮಾಡೋಕ್ಕಾಗಲಿಲ್ಲ. ಫುಲ್ ಸಿಕ್ಕಾಪಟ್ಟೆ ತಲೆನೋವು ಆದಂಗೆ ಆಗ್ಬಿಟ್ಟಿತ್ತು. ಇವಾಗ ಫೋನು ಯಾರಾದರೂ ಫೋನ್ ಹಚ್ತಾರಪ್ಪ ಅಂದ್ರೆ ಯಪ್ಪ ಯಾಕೆ ಹಚ್ತಾರಪ್ಪ ಅಂತ ತಲೆ ನೂಸ್ತದೆ ರೀ. ಮಾತಾಡಿ ಇದೆಲ್ಲ ನೂಸ್ತದ. ಹಾಗಾಗಿ ಭಾಳ ಜನರದ್ದು ಫೋನ್ ರಿಸೀವ್ ಮಾಡಿಲ್ಲ. ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ದಿನ ಹೋಗಲಿ, ರಿಲ್ಯಾಕ್ಸ್ ಆದಂಗೆ ಆಗಿ ನಾನು ಮತ್ತೆ ಎಲ್ಲರಿಗೂ ರೆಸ್ಪಾನ್ಸ್ ಕೊಡ್ತೀನಿ. ವಿಡಿಯೋದೊಳಗೆ ಎಲ್ಲರೂ ಕೇಳ್ತೀರಿ, ಎಲ್ಲರಿಗೂ ಒಮ್ಮೆ ಹೇಳಿದ್ರೆ ಆಯಿತು ಅಂತೇಳಿ ಇಷ್ಟು ವಿಡಿಯೋ ಮಾಡಿದೆ. ಸೊ ನೋಡ್ತೀನಿ, ಮತ್ತು ಈ ಕಂಟಿನ್ಯೂ ಮಾಡಿದ್ರೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಇನ್ನೊಂದು 2 ದಿನ ಬಿಟ್ಟು ಲಾಗ್ ಹಾಕ್ತೀನಿ. ನನ್ನೆಲ್ಲ ಅಕ್ಕ ತಂಗಿಯರಿಗೆ ಪ್ರೀತಿಯ ಒಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹಕ್ಕೆ ನನ್ನ ಮನೆ ಮಗು ಥರ ನೋಡ್ತೀರಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಇದೇ ಕಾರಣ ನೋಡ್ರಿ ಫ್ರೆಂಡ್ಸ. ಸೊ ಹಾಗಾಗಿ ಮತ್ತು ಕಿವಿ ನೋವು ಇತ್ತು, ಟ್ಯಾಬ್ಲೆಟ್ ಅದೆಲ್ಲ ತೊಗೊಂಡು ಹತ್ತಿದ್ದೆ ನಾನು. ಸೊ ಹಾಗಾಗಿ ಸ್ವಲ್ಪ ದಿನನೇ ಬಿಟ್ಟರಾಯಿತು. ನಿಜವಾಗ್ಲೂ ಯೂಟ್ಯೂಬ್ ಮಾಡದೆ ಬಿಟ್ಟರಾಯ್ತು. ನಾನು ಎಷ್ಟು ಬಡ್ದಾಡ್ತೀನಿ, ಎಷ್ಟು ಪೆಕ್ಕಲ್ ಆಡ್ತೀನಿ, ಅದಕ್ಕೆ ಏನೇನು ಅದಕ್ಕೆ ಇದನ್ನೇ ಇಲ್ಲ ನಮ್ಮ ಮನ್ಯಾಗ ಅನ್ನಂಗೆ ಆಗ್ಬಿಟ್ಟಿತ್ತು ನನಗಂತೂ. ಹಾಗಾಗಿ ಮತ್ತು ಅಂದ್ರು ಜೀವ ಕೇಳಲ್ಲ ನೋಡ್ರಿ. ಇದು ಹುಚ್ಚು ಮನಸ್ಸು ಬಡ್ದಾಡ್ತೈತಿ ಜೀವಕ್ಕೆ, ಸಂಸಾರ ಸಂಬಂಧ ಎಷ್ಟು ನಾವು ಇರಲ್ಲಕ್ಕ ಹೋಗಿ. ಈಗ ನಾನು ಇವತ್ತು ಗುರುವಾರ ನೋಡ್ರಿ, ಸಾಧ್ಯ ಆದರೆ ಇದನ್ನ ಇಮಿಡಿಯೇಟ್ಲಿ ಎಡಿಟಿಂಗ್ ಮಾಡಿ ಸ್ವಲ್ಪ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇಷ್ಟು ಹೇಳ್ತಾ ಲಾಗನ್ನು ಎಂಡ್ ಮಾಡ್ತೀನಿ. ಏನೂ ಜಾಸ್ತಿ ಶೇರ್ ಮಾಡಿಲ್ಲ, ಇದನ್ನ ಹೇಳಿದ್ರೆ ಆಯಿತು ಅಂತೇಳಿ ಹೇಳಿದೆ ನೋಡ್ರಿ ನಿಮ್ಗೆ. ಓಕೆ ಬಾಯ್.